ಆ್ಯಕ್ಚುಲಿ ನನಗೆ ಬ್ಯಾಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಬೌಲಿಂಗಲ್ಲಿ ಚೆನ್ನಾಗಿ ಮಾಡ್ತಿರೋದು ನೋಡಿ ನಮ್ಮ ಜಯಪ್ರಕಾಶ್ ಸರ್, ಕೋಚ್ JP ಸರ್ ಅಂತಾರೆ ಅವ್ರು ನಮಗೆ ಬೌಲರ್ ಆಗ್ಬೋದು, ನೀನು ಬೌಲಿಂಗ್ ಚೆನ್ನಾಗಿದೆ ಅಂಥೇಳಿ ಬ್ಯಾಕ್ ಮಾಡಿದ್ರು. ಟೆನ್ನಿಸ್ ಬಾಲ್ ಇದರಿಂದ ಸ್ವಲ್ಪ ಈಸಿ ಆಯ್ತು ನನಗೆ. ಮತ್ತು ರನ್ನಪ್ಪಲ್ಲೆಲ್ಲ ಸ್ಮಾಲ್ ಚೇಂಜಸ್ ಮಾಡಬೇಕಿತ್ತು. ಅದನ್ನು ಕೋಚಸ್ ನೋಡಿಕೊಂಡ್ರು. ನಮ್ಮದು JP ಸರ್ ಇರಲಿ, ನಿತಿನ್ ಸಾರಂಗ್ ಸರ್ ಇರಲಿ, ಜಯರಾಜ್ ಸರ್ ಇರಲಿ, ಇವರೆಲ್ಲ ನಮ್ಮದು ರನ್ನಪ್ ಎಲ್ಲ ಸ್ವಲ್ಪ ಅರ್ಲಿ ಡೇಸಲ್ಲಿ ನಾನು ಕ್ರಿಕೆಟಿಂಗಲ್ಲಿ ತುಂಬ ಹೆಲ್ಪ್ ಮಾಡಿದ್ರು ಇವರೆಲ್ಲ. ನಿತಿನ್ ಮುಲ್ಕಿ ಸರ್ ಹೇಗೆ ಹೇಳ್ಬೋದು ಅಂದರೆ, ಇವ್ರು ಯಾರು ಇರಲಿಲ್ಲ ಅಂದರೆ ನಾನು ಕ್ರಿಕೆಟರ್ ಆಗಲಿಕ್ಕೆ ತುಂಬ ಕಷ್ಟ ಇತ್ತು. ಝೋನಲ್ಸ್ ಆಡಿದ ತಕ್ಷಣ ಸೆಕೆಂಡ್ ಇಯರ್ 23 ಝೋನಲ್ಸ್ ಆದಾಗ ಝೋನಲ್ಸ್ ಆಫಿಷಿಯಲ್ಗೆ ಹೈಯೆಸ್ಟ್ ವಿಕೆಟ್ ಟೇಕರ್ ಆದೆ, ಝೋನಲ್ಸ್ಗೆ ಹೈಯೆಸ್ಟ್ ವಿಕೆಟ್ ಟೇಕರ್ ಆದೆ. ಅದಾದ ನಂತರ ತುಂಬ ಎಲ್ಲರೂ ರೆಕಗ್ನೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. CK ನಾಯ್ಡು ಟ್ರೋಫಿ ನನಗೆ ತುಂಬ ಇಂಪಾರ್ಟೆಂಟ್ ಆಯಿತು. ಏನಕ್ಕಂದರೆ ನಂದು ಇಲ್ಲಿ ಅದು ಎಲ್ರಿಗೂ ರಂಜಿ ಟ್ರೋಫಿಲಿ ರೆಕಗ್ನೈಸ್ ಮಾಡೋದು, ಆ ಟೂರ್ನಿ